ನಮ್ಮ ರಿಲೇಷನ್ ಸಿಸ್ಟರ್ ಫೋನ್ ಮಾಡಿದಾಗ ಇನ್ನೂ ಜೀವಂತ ಇದೆಯೇನೋ, ನಿಮ್ಮ ತಂದೆ ಐತಿ ಕಣೋ ಅಂತ ಹೇಳಿದ್ರು. ನನಗೆ ಅವತ್ತು ಎಷ್ಟು ದುಃಖ ಆಯಿತು ಅಂತಂದರೆ ಅಲ್ಲೇ ನಾನು ಕುಸಿದು ಬಿದ್ದುಬಿಟ್ಟೆ. ನಮ್ಮ ತಂದೆಯವರು ಉಳುವಿಯಿಂದ ಎತ್ತಿನ ಗಾಡಿ ಹೊಡ್ಕೊಂಡು ಹೋಗಿ ಸಾಗರಕ್ಕೆ ಬಂದು ಮಡಕೆ ಮಾರ್ಕೊಂಡು ಹೋಗಿ ಆ ಬಂದ ದುಡ್ಡಲ್ಲಿ ನಮಗೆ ಅಕ್ಕಿ ತರಕ್ಕೂ ಆಗ್ತಿರ್ಲಿಲ್ಲ. ನುಚ್ಚನ್ನ ತಂದು ನಮಗೆ ನಮ್ಮ ಅಣ್ಣ ತಮ್ಮಂದಿಗೆಲ್ಲ ಸಾಕ್ತಾ ಇದ್ರು. 85 kg ಟೋಟಲಿ ಮಾಡಿದ್ರೆ ಅದು ಮೆಡಲ್ಗಳ ತೂಕ ಅಷ್ಟಿದೆ. ಇನ್ನು ಕೆಲವು ಮೆಡಲ್ಗಳನ್ನ ಅಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಮನೆ ಚೇಂಜ್ ಮಾಡೋದು ಸುಮಾರು ಬಿಟ್ಬಿಟ್ಟಿದ್ವಿ. ಕರಾಟೆ ಈ ತರ ಎಕ್ಸರ್ಸೈಸ್ ಮಾಡಿದಾಗ ಫಿಟ್ ಆಗ್ತಾರೆ. ಬಾಡಿ ಫಿಟ್ ಆದಾಗ ಏಕಾಗ್ರತೆ ಬರುತ್ತೆ. ಓದಿನಲ್ಲಿ ನಂಬರ್ 1 ಆಗ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಆಗ್ತಾರೆ. ತಮ್ಮ ತಂದೆ ತಾಯಿಗಳನ್ನ ಹೆಸರು ಮಾಡ್ತಾರೆ. ಇಲ್ಲ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮೂಲೆ ಕೂತು ಮೊಬೈಲ್ ನೋಡಿ 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 ತಮ್ಮ ಬಾಡಿಯಲ್ಲಿರುವ ಶಕ್ತಿಯನ್ನು ಕಳ್ಕೊತಾರೆ ಅವರು. ಪ್ರಿಯ ವೀಕ್ಷಕರೇ, ಶಶಿಧ್ವನಿ ಸುದ್ದಿವಾಹಿನಿಯಲ್ಲಿ ಇವತ್ತು ಒಬ್ಬರು ಅಪರೂಪದ ವ್ಯಕ್ತಿಯನ್ನ, ಕರಾಟೆ ಕಿಂಗ್ ಶಿಹಾನ್ ಪಂಚಪ್ಪರವರನ್ನ ನಾವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ. ಶಿಹಾನ್ ಪಂಚಪ್ಪನವರು ಶಿವಮೊಗ್ಗ ಜಿಲ್ಲೆಯ ಸೊರಬದವರು. ಇವಾಗ ಪ್ರಸ್ತುತ ಸಾಗರದಲ್ಲಿದ್ದಾರೆ. ಸಾಗರದಲ್ಲಿ ಒಂದು ಕೋಚಿಂಗ್ ಸೆಂಟರ್ನ ಮಾಡಿಕೊಂಡು ಮಕ್ಕಳಿಗೆ ಕರಾಟೆಯನ್ನ ಕಲಿಸ್ತಕ್ಕಂತಹ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಇವತ್ತು ಸಂದರ್ಶನ ಮಾಡಲಿಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಶಶಿಧ್ವನಿ ತಂಡದೊಂದಿಗೆ ಅವರನ್ನ ಭೇಟಿ ಆಗ್ತಾ ಇದ್ದೀವಿ. ಈ ಒಂದು ಎಪಿಸೋಡ್ ಅನ್ನ ತಾವು ವೀಕ್ಷಣೆ ಮಾಡಬೇಕು. ನನ್ನ ಹೆಸರು ಪಂಚಪ್ಪ ಅಂತೇಳಿ, 5 ಡ್ಯಾನ್ ಬ್ಲ್ಯಾಕ್ ಬೆಲ್ಟ್ ಆಗಿದೆ. ನನ್ನ ಊರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಉಳ್ವಿ ಎಂಬ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನಾನು 1990ರಲ್ಲಿ ಬಾಂಬೆ ಹೋದೆ ಸಾಗರದಿಂದ. ನನ್ನ ಜೀವನ ಎಲ್ಲ ಬಾಂಬೆಯಲ್ಲಿ ಕಳೆದಿದ್ದೀನಿ. ನನ್ನ ಜೀವನದಲ್ಲಿ ಕರಾಟೆ ಕಲಿಬೇಕೆಂದು ಯಾವುದೋ ಒಂದು ಇದರಿಂದ ಹೋದಾಗ ಅದಕ್ಕಿಂತ ಮೊದಲೇ ನಮ್ಮ ಮನೆಯಲ್ಲಿ ತುಂಬ ಬಡ ಪರಿಸ್ಥಿತಿ. ಆ ಬಡ ಪರಿಸ್ಥಿತಿಯಲ್ಲಿ ನಮಗೆ ಊಟಕ್ಕೆ ಸಹಿತ ದುಡ್ಡು ಇರಲಿಲ್ಲ. ಊಟಕ್ಕಾಗಲಿ ನಮ್ಮ ತಂದೆಯವರು ಉಳುವಿಯಿಂದ ಎತ್ತಿನ ಗಾಡಿ ಹೊಡ್ಕೊಂಡು ಹೋಗಿ ಸಾಗರಕ್ಕೆ ಬಂದು ಮಡಕೆ ಮಾರ್ಕೊಂಡು ಹೋಗಿ ಆ ಬಂದ ದುಡ್ಡಲ್ಲಿ ನಮಗೆ ಅಕ್ಕಿ ತರಕ್ಕೂ ಆಗ್ತಿರ್ಲಿಲ್ಲ. ನುಚ್ಚನ್ನ ತಂದು ನಮಗೆ ನಮ್ಮ ಅಣ್ಣ ತಮ್ಮಂದಿಗೆಲ್ಲ ಸಾಕ್ತಾ ಇದ್ರು. ಅಂತ ಒಂದು ಕಡು ಬಡತನ. ಮಧ್ಯಾಹ್ನ ಊಟ ಅನ್ನೋದೇನು ಗೊತ್ತಿರಲಿಲ್ಲ ನಮಗೆ. ಸ್ಕೂಲಿಗೆ ಹೋದ್ರು ಅಷ್ಟೇ. ಶನಿವಾರ ಭಾನುವಾರ ಬಂತು ಅಂದರೆ ನಾವು ಕಾಡುಗಳಿಗೆ ಹೋಗಿ ಹಲಸಿನ ಬೀಜಗಳನ್ನು, ಹಲಸಿನ ಹಣ್ಣು, ನಂಜಲ್ ಹಣ್ಣು, ಸಂಪೆ ಹಣ್ಣು, ಎಲ್ಲ ರೀತಿ ಹಣ್ಣುಗಳನ್ನ ತಿನ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಮಳೆಗಾಲಕ್ಕೆ ನಮಗೆ ಫುಡ್ ಬೇಕು ಅಂತ ಹೇಳ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಹಲಸಿನ ಹಣ್ಣಿನ ಬೀಜಗಳನ್ನೆಲ್ಲ ತಂದು ಒಣಸಿ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಹಾಗೆ SSLC ಆದ ನಂತರ ಇಲ್ಲಿ ಏನಾದರೂ ಮಾಡಿ ನಮ್ಮ ತಂದೆಗೆ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದೇ ಒಂದು ಕಾರಣದಿಂದ ಮನೆಯಲ್ಲಿ ನಾನು ಹೇಳಲೇ ಇಲ್ಲ. ಹಾಗೆ ನಾನು ಬಾಂಬೆ ಹೊಡೋಗ್ಬಿಟ್ಟೆ. 10 ವರ್ಷಗಳ ಕಾಲ ನಾನು ಬಾಂಬೆದಲ್ಲಿ ಕರಾಟೆ ಕಲಿತು 1996ರಲ್ಲಿ ನನಗೆ ಬ್ಲ್ಯಾಕ್ ಬೆಲ್ಟ್ ಆಯಿತು. ಆವಾಗ ನನ್ನ ಖುಷಿ ಆಯಿತು. ನಮ್ಮ ತಂದೆಗೆ ಏನಾದರೂ ನಾವು ಚೆನ್ನಾಗಿ ನೋಡ್ಕೋಬೋದು ಅಂತೇಳಿ ನಮ್ಮ ತಂದೆ ಫೋನ್ ಮಾಡಿದಾಗ ಆ ದಿನ ನನ್ನ ತಂದೆಯ ತಿಥಿಯಾಗಿತ್ತು. ನಮ್ಮ ರಿಲೇಷನ್ ಮನೆಗೆ ಫೋನ್ ಮಾಡಿದೆ. ಅವಾಗ ಮೊಬೈಲಲ್ಲಿ ಇರಲಿಲ್ಲ. STD ಬೂತಿಂದ ಫೋನ್ ಮಾಡಿದಾಗ ನಮ್ಮ ರಿಲೇಷನ್ ಸಿಸ್ಟರಿಗೆ ಫೋನ್ ಮಾಡಿದಾಗ ಇನ್ನೂ ಜೀವಂತ ಇದೆಯೇನೋ, ನಿಮ್ಮ ತಂದೆ ತಿಥಿ ಕಣೋ ಅಂತ ಹೇಳಿದ್ರು. ನನಗೆ ಅವತ್ತು ಎಷ್ಟು ದುಃಖ ಆಯಿತು ಅಂತಂದರೆ ಅಲ್ಲೇ ನಾನು ಕುಸಿದು ಬಿದ್ದುಬಿಟ್ಟೆ STD ಬೂತ್ ಒಳಗಡೆ. ಯಾಕಂತಂದರೆ ನಮ್ಮ ತಂದೆ ಕಷ್ಟದಲ್ಲಿ, ಅಂದರೆ ಅವರು ಒಂದು ಶರ್ಟ್ ಸಹಿತ ಹಾಕ್ತಿರ್ಲಿಲ್ಲ. ಕಂಬಳಿ ಕೊಪ್ಪೆ ಹಾಕ್ಕೊಂಡು ಒಳಗಡೆ ಒಂದು ಬನೀನ್ ಹಾಕ್ಕೊಂಡು ಜೀವನ ಮಾಡಿದ್ದಾರೆ. ನಾ ಶಾಲೆ ಹೋಗುವಾಗ ನಮಗೆ ಯೂನಿಫಾರ್ಮ್ ಕೊಡ್ಸೋಕ್ಕಾಗಲ್ಲ ಅಂತೇಳಿ ಯಾರದೊಬ್ಬ ಡ್ರೈವರ್ದು ಒಂದು ಕಾಕಿ ಪ್ಯಾಂಟ್ ಕಟ್ ಮಾಡಿ ಅವ್ರದ್ದು ಆ ಪ್ಯಾಂಟನ್ನು ಕಟ್ ಮಾಡಿ ನಾನು ಹಾಕ್ಕೊಂಡು ವರ್ಷಗಳಿಂದ 8th, 9th, 10th ತನಕ ಹರಿದೋಗಿರೋ ಪ್ಯಾಂಟನ್ನು ನಾವು ಹಿಂದ್ಗಡೆ ಹೊಲ್ಕೊಂಡು ಹಾಕ್ಕೊಂಡು ಹೋಗಿದ್ದೀನಿ. ಈ ಥರ ನಾನು ಕಷ್ಟಪಟ್ಟಿದ್ದೀನಿ. ನಮ್ಮ ತಂದೆಗೆ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾನು ಬಾಂಬೆ ಹೋಗಿ ಮನೇಲಿ ಹೇಳಲೇ ಇಲ್ಲ ನಾನು ಜೀವಂತ ಇದ್ದೀನಿ ಅಂತ. ಹಾಗಾಗಿ ಅವ್ರೇನು ಮಾಡ್ಕೊಂಡು ಹುಡುಕಿದ್ರು ಕೆಲವು ದಿನಗಳ ತನಕ. ಆಮೇಲೆ ಏನಾಯಿತು, ನಾನು ಹೆಸರು ಸಹಿತ ಚೇಂಜ್ ಮಾಡಿಬಿಟ್ಟಿದ್ದೆ, ರಾಜೇಂದ್ರ ಬಾಬು ಅಂತ ಮಾಡಿಬಿಟ್ಟಿದ್ದೆ. ಹಾಗಾಗಿ ಇವರು ಹುಡುಕಿದ್ರು, ತುಂಬ ದೇವ್ರ ಕಡೆ ಎಲ್ಲ ಕೇಳಿದ್ರು, ಏನಾದ್ರು ನಾನು ಜೀವಂತ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಟೆನ್ಷನ್ ತೊಗೊಂಡ್ರು. ಇನ್ನೇನು ಅವ್ರು ಸತ್ತಾಗ ನಾನು ಬಂದು ನೋಡ್ಲಿಕ್ಕೂ ಆಗಲಿಲ್ಲ. ಹಾಗಾಗಿ 10 ವರ್ಷ ನಾನು ಬಾಂಬೆಲಿ ಉಳ್ಕೊಂಬಿಟ್ಟೆ. ಇನ್ನು ಮನೆಗೆ ಬಂದಿರಲ್ಲ, ಬೈತಾರೆ, ಅಪ್ಪ ಸತ್ರು ಬರಲಿಲ್ಲ ಅವನು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು 10 ವರ್ಷ ಅಲ್ಲೇ ಇದ್ದೆ. ಆವಾಗ ನಿಧಾನ ಒಂದ್ಸರಿ 2000ಕ್ಕೆ ನಾನು ಊರಿಗೆ ಬಂದೆ. ಊರಿಗೆ ಬಂದಾಗ ನಮ್ಮ ರಿಲೇಷನ್ ಒಬ್ಬ ಬ್ರದರು, ನೀನು ಅಲ್ಲಿ ಏನು ಮಾಡ್ತಿದ್ದೀಯಾ, ಇಲ್ಲೇ ಸಾಗರದಲ್ಲಿ ಮಾಡೋದು ಅಂತ ಹೇಳಿದ್ರು. ನಾನು ಹೆಸರು ಸಾಧನೆಗಳು ಮಾಡಿದ್ದೆ, ಬಟ್ ಅದನ್ನೆಲ್ಲ ನಾ ತಗೊಂಡು ಪೇಪರ್ನಲ್ಲಿ ಬರ್ತಾ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದೆ. ಮರಾಠಿ ಪೇಪರ್ನಲ್ಲಿ ಏನು ಮಾಡಿದ್ರೇನೋ ನೀನು ನಮ್ಮ ಸಾಗರದಲ್ಲಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಸಾಗರ ವರ್ಲ್ಡ್ ಸರ್ಕಲಲ್ಲಿ ಒಂದು GG ಮಿಸ್ ಅಂತ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಕರಾಟೆ ಕ್ಲಾಸ್ ಓಪನ್ ಮಾಡಿದೆ. ತೀನಾ ಶ್ರೀನಿವಾಸ್ ಅವರು, ಡಿಶ್ ಗುರು ಅವರೆಲ್ಲ ಸಪೋರ್ಟ್ ಮಾಡಿ 2000ರಲ್ಲಿ ನಾನು ಕರಾಟೆ ಕ್ಲಾಸ್ ಓಪನ್ ಮಾಡಿಕೊಟ್ರು.
ಅಲ್ಲಿಂದ ನಾನು ಕರಾಟೆ ಸಾಗರಲ್ಲಿ ಸ್ಟಾರ್ಟ್ ಆಯ್ತು. ನಾನು ಕಷ್ಟಪಟ್ಟಿದ್ದು ಇನ್ನು ಬಡ ಮಕ್ಕಳು ಆ ಥರ ಕಷ್ಟ ಆಗಬಾರ್ದು, ನಾನು ಒಂದೊಂದು ಇಂಚಿಂಚಿಗೂ ಕಷ್ಟಪಟ್ಬಿಟ್ಟಿದ್ದೀನಿ. ನನಗೆ ಒಂದು ತಿನ್ಲಿಕ್ಕೂ ಉಣ್ಲಿಕ್ಕೂ ನನಗೆ ಗೊತ್ತಿರಲಿಲ್ಲ, ಅಷ್ಟು ಬಡತನ ನಮ್ದು. ಈಗ ನನ್ನ ಕ್ಲಾಸಲ್ಲಿ ಯಾರು ಬರ್ತಾರೆ, ಯಾವ ಮಕ್ಕಳಿಗೂ ಆ ಥರ ಆಗಬಾರ್ದು ಅನ್ನೋದು ಒಂದೇ ಒಂದು ಕಾರಣದಿಂದ ನಾನು ಕರಾಟೆ ಕ್ಲಾಸಲ್ಲಿ ಎಷ್ಟು ಬಡ ಮಕ್ಕಳು ಬರ್ತಾರೆ ಅವರಿಗೆ, ಕೆಲವು ಬಡ ಇದ್ದವರಿಗೆಲ್ಲ ಫ್ರೀ, ಗಾರೆ ಕೆಲಸ ಮಾಡೋರಿಗೆ ಮಕ್ಕಳಿಗೆ ಫ್ರೀ, ಹೋಟೆಲ್ ಕೆಲಸ ಮಾಡೋರಿಗೆ ಫ್ರೀ, ಹೀಗೆ ಕರಾಟೆ ಕ್ಲಾಸ್ ನಡ್ಸ್ಕೊಂತ ಬಂದೆ. ನಾನು ಫೀಸ್ ತೊಗೊಂತಿದ್ದು ಬರೀ 50 ರೂಪಾಯಿ ತಗೋತಿದ್ದೆ ಸ್ಟಾರ್ಟ್ ಮಾಡಿದಾಗ. 4-5 ಹುಡುಗರು ಇದ್ರಿಗೂ ಮತ್ತೆ ಕೆಲವು ಹುಡುಗರು ಬಿಟ್ಟು ಹೋಗ್ತಿದ್ರು, ಮತ್ತೆ ಹಿಡ್ಕೊಂಡು ಮಾಡಿಸ್ತಿದ್ದೆ. 2001ರಲ್ಲಿ ಆ ಥರ ಪರಿಸ್ಥಿತಿ. 50 ರೂಪಾಯಿಗೋಸ್ಕರ ನಾವು ಕ್ಲಾಸ್ ಮಾಡಿದ್ದೀವಿ. ಹಾಗೆ ಮಾಡ್ಕೊಂಡು ನನ್ನಲ್ಲಿ ಕಲ್ತಿರೋ ಮಕ್ಕಳನ್ನ ಒಳ್ಳೆ ಉತ್ತಮ ಸ್ಥಾನಕ್ಕೆ ಕಳಿಸ್ಬೇಕು, ಯಾರಿಗೂ ಈ ಥರ ತೊಂದರೆ ಆಗಬಾರ್ದು. ಯಾವುದೇ ಒಂದು ಮಕ್ಕಳು ತಿಂಡಿ ಬೇಕಾ ಅಟಾಕಂತ ಅವ್ರಿಗೆ ಹೋಟ್ಲಿಗೆ ತಂದು ಕೊಡ್ತೀನಿ. ಇವಾಗಾದ್ರೂ ಎಷ್ಟೋ ಜನ ಮಕ್ಕಳು ಹೇಳ್ತಾರೆ, ಪೇರೆಂಟ್ಸ್ಗಳು ಹೇಳ್ತಾರೆ ನನಗೆ, ಏನ್ ಮಕ್ಳು ಕರ್ಕೊಂಡ್ರ ಹೋಟ್ಲಿಗೆ ಅಂತ ಹೇಳ್ತಾರೆ. ನನ್ನಲ್ಲಿ 9ನೇ ಕ್ಲಾಸ್ ತನಕ ಮಕ್ಕಳು ಕಲ್ತವ್ರು, ಅದ್ರ ನಂತರ ನನ್ನ ಕೈಗೆ ಒಬ್ರು ಸಿಗಲ್ಲ. ಯಾಕಂತಂದ್ರೆ ನಾನು ಅವಾಗ ನನ್ನ ಕ್ಲಾಸಿಗೆ ಯಾವಾಗ ಬರ್ತಾರೆ ಅವಾಗಿಂದ ಅವರಿಗೆ ಒಳ್ಳೆ ಒಂದು ಶಿಸ್ತು ಎಲ್ಲ ಕಲಿಸ್ತಾ ಹೋಗ್ತೀನಿ. ಹೇಗೆ ಏಕಾಗ್ರತೆ, ಹೇಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಹಾಗೆಲ್ಲ ಕಲಿಸ್ತಾ ಹೋಗ್ತೀನಿ. ನಾನೇ ಒಂದು ಗಾಡಿಯನ್ನ ರೋಡಲ್ಲಿ ನಿಲ್ಬೇಕಂದ್ರೆ, ಪಾರ್ಕಿಂಗ್ ಮಾಡ್ಬೇಕಂದ್ರೆ ರೋಡ್ ಬಿಟ್ಟು ಫುಲ್ ಸೈಡಿಗೆ ನಿಲ್ಲಿಸ್ತೀನಿ. ಯಾಕಂದ್ರೆ ನಾವೆಲ್ಲರೂ ಅದೇ ತರ ಆದ್ರೆ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ ನಮಗೆ. ಆ ತರ ಒಂದು ಜೀವನ ಮಾಡ್ಬೋದು. ಹಾಗೆಲ್ಲ ದುಡ್ಡಿನ ಅಹಂಕಾರದಿಂದ ರೋಡಲ್ಲಾಗ್ಲಿ ಎಲ್ ಬೇಕಲ್ಲಿ ನಿಲ್ಸ್ಕೊಂಡ್ರೆ ಅವ್ರಿಗಾಗಲ್ಲ, ಬೇರೆ ಬರೋ ಜನರಿಗೆ ಅದು ಆಕ್ಸಿಡೆಂಟ್ ಅದು ಇದಾಗತ್ತೆ. ಹಾಗೋಸ್ಕರ ನಾನೇನ್ ಮಾಡ್ತೀನಿ, ಬೆಳೆಯ ಮಕ್ಕಳನ್ನೇ ಬೆಳವಣಿಗೆ ರೂಪದಲ್ಲಿ ಅವ್ರನ್ನ ಏನ್ ಮಾಡ್ಬಿಡ್ತೀನಿ, ನಿಮ್ಮ ಪಾರ್ಕ್ ಮುಂದೆ ಏನೇ ರೂಲ್ಸ್ ಅನ್ನು ಯಾರು ಚೇಂಜ್ ಮಾಡ್ಬಿಡಿ. 9ನೇ ಕ್ಲಾಸ್ ಆದ ನಂತರ ಒಂದು ಹುಡುಗರು ನನಗೆ ಸಿಗಲ್ಲ, ಎಲ್ಲ ಹೋಗ್ಬಿಡ್ತಾರೆ ಹೊರಗಡೆ ಓದ್ಲಿಕ್ಕೆ, ಇಂಜಿನಿಯರು, ಡಾಕ್ಟರ್ಸು, ಅದು ಇದು ಎಲ್ಲ ಓದ್ಲಿಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ನನಗೆ ನನ್ನಲ್ಲಿರೋ ಮಕ್ಕಳನ್ನ ನಾನು ಹೇಗೆ ಬೆಳೆಸ್ತೀನಿ ಅಂತಂದ್ರೆ, ಅವ್ರ ಮಕ್ಕಳು ತಮ್ಮ ಸ್ವಂತ ತಂದೆ ತಾಯಿಗಳು ಸಹಿತ ಬೆಳೆಸಲ್ಲ, ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಸ್ತೀವಿ. ಅದು ಹೆಣ್ಮಕ್ಳಂತೂ ನನ್ನ ಹತ್ರ ಸುಮಾರು ಒಂದು 25-30 ಗಂಟೆ ಇದ್ರು. ಈಗಾಗಲೇ ನಾನು 4 ಜನರಿಗೆ ಇಂಜಿನಿಯರಿಂಗ್ ಮಾಡಿಸಿದ್ದೀನಿ, ಇಂಜಿನಿಯರ್ ಜಾಬ್ ತಗೊಂಡಿದ್ದಾರೆ. MSc ನರ್ಸಿಂಗ್ ಮಾಡಿಸಿದ್ದೀನಿ, ಅವರು ಜಾಬ್ ತಗೊಂಡಿದ್ದಾರೆ. ಇನ್ನು ದುಡ್ಡಿರೋರೆಲ್ಲ ಅವ್ರವ್ರು ಒಳ್ಳೊಳ್ಳೆ ಕೋರ್ಸಿಗೆ ಕಳಿಸಿದ್ದಾರೆ. ಯಾರು ದುಡ್ಡು ಇಲ್ದವ್ರು ಈಗಾದ್ರೆ ನಾನು ಹಳ್ಳಿ ಹೋಗ್ತೀನಿ, ತುಮ್ರಿ, ಬ್ಯಾಕೋಡು, ಕಟ್ಟಿನಕಾರು, ನಾಗೋಳಿ ಅಂತ ಹಳ್ಳಿ ಪ್ರದೇಶದ ಇದ್ದವರಿಗೆ ಸಹಿತ ನಾನು ಕರ್ಕೊಂಡು ಹೋಗಿ ಶ್ರೀಲಂಕಾ, ನೇಪಾಳದಲ್ಲೆಲ್ಲ ಮೆಡಲ್ ಮಾಡಿಸಿ ಅವ್ರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಇವಾಗ ಇಂಜಿನಿಯರ್ ಮುಗಿಸಿದ್ದಾರೆ. ಕೆಲವರಿಗೆ ನಾನು ಓದಿಸಿದ್ದೀನಿ, ಇಂಜಿನಿಯರ್ ಮುಗಿಯೋ ತನಕ ನಾನು ಸಪೋರ್ಟ್ ಮಾಡಿದ್ದೀನಿ. ಬಟ್ ಅವ್ರ ಹೆಸರನ್ನ ನಾನು ಹೇಳಕ್ ಇಷ್ಟಪಡಲ್ಲ, ಹೇಳೋದ್ ಕಡೆಗೆ ಅವ್ರಿಗೊಂಥರ ಮುಜುಗರ ಆಗತ್ತೆ. ಹಾಗಾಗಿ ಅವ್ರಿಗೆ ಕೇಳಿದಾಗ ಅವರೇ ಅವರವರೇ ಬಂದು ಬಾಯ್ಬಿಡ್ಬೇಕು ನಾವೇನೇನ್ ಮಾಡಿದೀವಿ ಅಂತ. ನನ್ನ ಹೆಸರು ಹೇಳ್ಕೊಳ್ಳೋಕ್ಕಿಂತ ಅವರಾಗೆ ಬಾಯ್ಬಿಟ್ಟಾಗ ಅದಕ್ಕೊಂದು ಸ್ಫೂರ್ತಿ ಇರುತ್ತೆ. ಶಿಹಾನ್ ಪಂಚಪ್ಪ ಸರ್, ನಮಸ್ಕಾರ. ನಮಸ್ಕಾರ ಸರ್, ತಾವು ಈ ಕರಾಟೆ ಕಲಿಸ್ಲಿಕ್ಕೆ, ಈ ಕರಾಟೆಯನ್ನ ತಾವು ವೃತ್ತಿಯನ್ನಾಗಿ ಅಂದ್ರೆ ನಿಮ್ಮ ಬದುಕನ್ನಾಗಿ ತಗೊಂಡು ಬಂದಿದ್ದೀರಿ ಅಲ್ವಾ ಸರ್? ವೃತ್ತಿಯಾಗಿ ಬಂದು ಬದುಕನ್ನ ಅದರಲ್ಲೇ ಕಂಡ್ಕೊಂಡಿದ್ರಲ್ಲೇ, ಬೇರೆ ಏನು ಮಾಡ್ತಾ ಇಲ್ಲ ಸರ್. ಅದ್ರ ಬಗ್ಗೆ ತಾವು ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ? ನಾನು ಮೊದ್ಲಿಂದಾನು ಕರಾಟೆ ಕಲ್ತ್ಕೊಂಡ್ ಬಂದಿದ್ದಂದ್ರೆ ಮಕ್ಳಿಗೆ ಒಂದು ಒಳ್ಳೇದ್ ಮಾಡ್ಬೇಕು. ಈಗ ಮಕ್ಕಳು ಬೇರೆ ಬೇರೆ ವ್ಯಸನಕ್ಕೆ ಹೋಗ್ತಾರೆ, ಅದನ್ನೆಲ್ಲ ಕಡಿಮೆ ಮಾಡ್ಬೇಕು. ಈಗ ನೋಡಿ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಹೋಗಿ ಕುತ್ಕೊಂಡು ನನ್ನ ನಂಬರ್ ಬಂತ ಅಂತ ಕಾಯ್ತಾ ಇರ್ತಾರೆ. ಅದನ್ನೆಲ್ಲ ಕಡಿಮೆ ಹೋಗಿ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಹುಡುಗರೇನ ಫುಲ್ಲು ಆಕ್ಟಿವ್ ಆಗ್ತಾರೆ. ಎಲ್ಲ ವಿಷಯದಲ್ಲೂ ಮುಂದೆ ಬರ್ತಾರೆ, ಓದೋದ್ರಿಂದ ಹಿಡ್ದು ಸ್ಪೋರ್ಟ್ಸ್ ಅದರಿಂದ ಹಿಡ್ದು ಎಲ್ಲ ವಿಷಯದಲ್ಲೂ ಮುಂದೆ ಬರೋದ್ರಿಂದ ಈ ಬ್ಯಾಡ್ ಚಟಕ್ಕೆ ಹೋಗಲ್ಲ ಅನ್ನೋದೊಂದೇ ಒಂದು ದೃಷ್ಟಿಯಿಂದ ಅದನ್ನು ಹೋಗಬಾರ್ದು. ಅದನ್ನ ಆ ರೀತಿಯಲ್ಲಿ ನನ್ನ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶದಿಂದ ನಾನು ಲೈಫನ್ನೇ ಕರಾಟೆ ಇದು ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಇದು ನಾನು ಪ್ರಾಕ್ಟಿಕಲ್ ಆಗಿರೋದು. ನನಗೀಗ 53 ವರ್ಷ ರನ್ನಿಂಗಲ್ಲಿ ಇದೆ. ನಾನು ಪ್ರಾಕ್ಟೀಸ್ ಮಾಡ್ಕೊ ಬಂದಿರೋದ್ರಿಂದ ಇನ್ನೂ ನಾನು ದೇಹನ ಹಿಂಗೆ ಕಾಪಾಡ್ಕೊ ಬಂದಿದ್ದೀನಿ. ಮಕ್ಕಳು ಹಾಗೆ ಮುಂದೆ ಆಗಲಿ, ದೇಶ ದಿನಗಳನ್ನ ಜಾಸ್ತಿ ನೋಡ್ಲಿ ಅನ್ನೋದೇ ನನ್ನ ಆಸೆ. ಸರ್, ಈಗ ತಾವು ಈ ಕರಾಟೆನಲ್ಲಿ ಯಾವ ಯಾವ ವಿಧದ ಏನು ಮೆಡಲ್ಗಳನ್ನ ಮತ್ತು ಪ್ರಶಸ್ತಿಗಳನ್ನ ಪಡೆದಿದ್ದೀರಿ, ಎಲ್ಲಿ ಹೋಗಿ ಬಂದಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ವೀಕ್ಷಕರು ತಿಳಿಸ್ಬೋದಾ? ನಾನು ಜಾಸ್ತಿ ಅಂದ್ರೆ ಬಾಂಬೆದಲ್ಲೇ ಇದ್ದಿದ್ದು 10 ಇಯರ್. 10 ಇಯರಲ್ಲಿ ಜಾಸ್ತಿ ಬಾಂಬೆ ಕಡೆನ ನಾನು ಟೂರ್ನಿಮೆಂಟ್ ಮಾಡಿದೆ. ಗೋವಾ, ಮಹಾರಾಷ್ಟ್ರದಲ್ಲಿ, ಸಾಮಾನ್ಯವಾಗಿ ಎಲ್ಲ ಕಡೆ ಅಲ್ಲಿ ಆಡಿದ್ದೀವಿ. ಅದರ ನಂತರ ನಾನು ಸಾಗರಕ್ಕೆ ಬಂದಾಗ 2000ರಲ್ಲಿ ಬಂದು ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ನಮ್ಮ ಸೀನಿಯರ್ ಮಾಸ್ಟರ್ ಇಲ್ಲಿ ಶಿವಮೊಗ್ಗದಲ್ಲಿ ವಿನೋದ್ ಸರ್ ಅಂತಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡ್ಮೇಲೆ ನಾವಿವಾಗ ಶ್ರೀಲಂಕಾ, ನೇಪಾಳ ಮತ್ತು ಗುಜರಾತ್ ಈ ಸ್ಟೇಟ್ಗಳೆಲ್ಲ ತುಂಬ ಇದೆ. ಮತ್ತು ಹೊರದೇಶಗಳನ್ನು 2 ದೇಶದಲ್ಲಿ ಹೋಗಿದ್ದೀವಿ. ಮಲೇಷಿಯಾನು ಹೋಗ್ಲಿಕ್ಕೆ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ 13 ಜನ. ಆ ಕೊರೋನಾ ಬಂದ ಕಾರಣದಿಂದ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತೀವಿ. ನಮ್ಮಲ್ಲಿ ಕಲ್ತಿರೋ ಮಕ್ಕಳು ಇಂಟರ್ನ್ಯಾಷನಲ್ ಆಡಿ ಶ್ರೀಲಂಕಾ, ಮಲೇಷಿಯಾ, ನೇಪಾಳದಲ್ಲೆಲ್ಲ ಆಡಿ ಅವರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಹಿತ ಸೀಟ್ ಸಿಗುತ್ತೆ. ಹಾಗಾಗಿ ಮಲೇಷಿಯಾದಲ್ಲಿ ಈ ಸರಿ ಆಡ್ಬೇಕಂತ ಇದ್ದೀವಿ ಮಕ್ಕಳು ಕರ್ಕೊಂಡೋಗಿ. ಸರ್, ಈಗ ತಮ್ಮ ಮನೆಯಲ್ಲಿ ಏನು ಪ್ರಶಸ್ತಿ ಮತ್ತು ಮೆಡಲ್ಗಳನ್ನ ನಮಗೆ ತೋರಿಸಿದಿರಿ, ರಾಶಿ ರಾಶಿ ಮೆಡಲ್ಗಳು, ರಾಶಿ ರಾಶಿ ಪ್ರಶಸ್ತಿಗಳಿದಾವೆ. ಸರ್, ಇದು ಈ
ಬ್ಯಾಗ್ ಅಲ್ಲಿ ತುಂಬಿಟ್ಟಿದ್ದೀರಿ ಮೆಡಲ್ಗಳು. ಸರ್ ಎಷ್ಟು ಮೆಡಲ್ಗಳಿದಾವೆ, ಎಷ್ಟು ಕೆಜಿ ಅದು ಭಾರ ಇದೆ, ಅದು ತೂಕ ಅಂದ್ರೆ ಒಂದೊಂದು ಮೆಡಲ್ ಸೇರಿ ಒಂದು 100 ಮೆಡಲ್ಗಳಿದಾವಲ್ಲ ಸರ್? ಹೌದು, ತುಂಬಾ ಮೆಡಲ್ಗಳಿದೆ. ಅದು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು ನಾವು ಹೊಡ್ಕೊ ಬಂದಿದ್ವಿ. ಬಟ್ ಅದು ಯಾವ್ಯಾವ ಮೆಡಲ್ ಎಷ್ಟೇನು ಲೆಕ್ಕ ಮಾಡಕ್ಕಾಗಲ್ಲ. ಒಟ್ಟೊಂದು 85 kg ಮೆಡಲ್ಗಳಿದೆ. ನಿಮ್ಮ ಎದುರಿಗೆ ನಾವು ತೂಕ ಮಾಡಿ ನೋಡಿ. 85 ಕೆಜಿ ಟೋಟಲಿ ಮಾಡಿದ್ರೆ ಅದು ಮೆಡಲ್ಗಳ ತೂಕ ಅಷ್ಟಿದೆ. ತೂಕ ಅಷ್ಟೇ. ಇನ್ನು ಕೆಲವು ಮೆಡಲ್ಗಳನ್ನ ಅಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಮನೆ ಚೇಂಜ್ ಮಾಡುವಾಗ ಸುಮಾರು ಬಿಟ್ಬಿಟ್ಟಿದ್ವಿ. ಆಮೇಲೆ ಈ ಟ್ರೋಫಿಗಳಾದ್ರೂ ಅಷ್ಟೇ, ಈ ಕೆಲವರು ಟೂರ್ನಿಮೆಂಟ್ ನಡೆಸುವಾಗ ನಮ್ಮಲ್ಲಿ ಟ್ರೋಫಿಗಳು ತುಂಬ ಹೋಗಿದ್ದಾವೆ. ಹಾಗಾಗಿ ಕೆಲವು ಟೂರ್ನಿಮೆಂಟ್ಗೆ ಟ್ರೋಫಿಗಳನ್ನು ಕೊಟ್ಬಿಟ್ಟಿದ್ವಿ, ಕಬಡ್ಡಿ ಟೂರ್ನಿಮೆಂಟ್ ಅದು ಇದಕ್ಕೆ. ಮತ್ತು ಹಾರಗಳಂತೂ ರಾಶಿ ತುಂಬ ಹೋಗಿದ್ವು. ಈ ಕೆಲವು ಕೇಳಿದವರಿಗೆಲ್ಲ ಹಾರಗಳನ್ನೆಲ್ಲ ಕೊಟ್ಬಿಡ್ತೀವಿ. ಸರ್, ಈಗ ಇವತ್ತಿನ ಯುವ ಪೀಳಿಗೆಗೆ ಕರಾಟೆ ಮತ್ತು ಏನು ಸದೃಢ ಏನು ದೇಹಕ್ಕಾಗಿ ಅಂದ್ರೆ ಮಕ್ಕಳಿಗೆ ನೀವು ಇವತ್ತಿನ ಯುವ ಪೀಳಿಗೆ ಇವತ್ತು ಏನೋ ದುಶ್ಚಟಕ್ಕೆ ದಾಸರಾಗ್ತಿದ್ದಾರೆ. ಮುಗದೆ ಹೋಯ್ತು ಮೊಬೈಲು, ಅದು ಓದು ಇಲ್ಲ, ಏನಿಲ್ಲ, ಕ್ರೀಡೆ ಇಲ್ಲ, ಆ ಚಟುವಟಿಕೆಗಳಿಂದ ದೂರ ಆಗ್ತಾ ಇದ್ದಾರೆ. ಅಂತಹ ಮಕ್ಕಳಿಗೆ, ಪೋಷಕರಿಗೆ ಈ ಕರಾಟೆ ಬಗ್ಗೆ ತಾವು ಏನ್ ತಿಳಿಯಬಡಿಸ್ತೀವಿ? ಕರಾಟೆ ಕಲಿಯೋದ್ರಿಂದ ಮಕ್ಕಳು ಏನಾಗ್ತಾರೆ ಅಂತಂದ್ರೆ ಫುಲ್ ಆಕ್ಟಿವ್ ಆಗ್ತಾರೆ, ಧೈರ್ಯಶಾಲಿಗಳಾಗ್ತಾರೆ. ಈಗ ಉದಾಹರಣೆಗೆ ನಾವು ಹೇಳ್ಬೇಕಂತಂದ್ರೆ, ಈಗ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾರೆ. ಕ್ಲಾಸಲ್ಲಿ ಟೀಚರ್ಸ್ ಪಾಠ ಮಾಡ್ತಾ ಇದ್ರೆ ಇವ್ರು ಕೂತ್ ಕೇಳಲ್ಲ. ಯಾಕೆಂದ್ರೆ ಅವರಲ್ಲಿ ಆ ಸ್ಟಾಮಿನಾ ಇರಲ್ಲ, ಏಕಾಗ್ರತೆ ಇರಲ್ಲ. ಅಂತಂದ್ರೆ ನಮ್ಮ ಅಲ್ಲಿ ಕೂತ್ಕೊಂಡು ಕೇಳುವಂತ ಶಕ್ತಿ ಇರಲ್ಲ. ಯಾಕೆ ಶಕ್ತಿ ಇರಲ್ಲ ಅಂತಂದ್ರೆ ಬಾಡಿಗೆ ಎಕ್ಸರ್ಸೈಸ್ ಇರಲ್ಲ. ಎಲ್ಲರೂ ಇವರು ಆಟ ಆಡ್ತಾರೆ. ಯಾವ್ದ್ರಲ್ಲಿ? ಎಲ್ಲ ಆಟಗಳನ್ನು ಮೊಬೈಲಲ್ಲಿ ಆಟ ಆಡಿ ಮುಗಿಸ್ತಾರೆ. ಶಕ್ತಿ ಎಲ್ಲಿಂದ ಬರುತ್ತೆ ಅವರಿಗೆ? ಫೀಲ್ಡ್ಗಳೆಲ್ಲ ಆಟ ಆಡಿದ್ರೆ ಅವ್ರಿಗೆ ಶಕ್ತಿ ಬರುತ್ತೆ. ಎಲ್ಲ ಏನ್ ಆಟ ಬರುತ್ತೆ ನಂಗೆ ಎಲ್ಲ ಬರುತ್ತೆ ಅಂತಾರೆ. ಯಾವ್ದ್ರಲ್ಲಿ? ಮೊಬೈಲಲ್ಲಿ. ಮೊಬೈಲನ್ನು ದೂರ ಮಾಡಿದಾಗ, ಮೊಬೈಲ್ ಈ ತರ ಆಟಗಳಿಗೆ, ಕರಾಟೆ ಈ ತರ ಎಕ್ಸರ್ಸೈಸ್ ಮಾಡಿದಾಗ ಫಿಟ್ ಆಗ್ತಾರೆ. ಬಾಡಿ ಫಿಟ್ ಆದಾಗ ಏಕಾಗ್ರತೆ ಬರುತ್ತೆ. ಓದಿನಲ್ಲಿ ನಂಬರ್ 1 ಆಗ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಆಗ್ತಾರೆ. ತಮ್ಮ ತಂದೆ ತಾಯಿಗಳನ್ನು ಹೆಸರು ಮಾಡ್ತಾರೆ. ಇಲ್ಲ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮೂಲೆ ಕೂತ್ಕೊಂಡು ಮೊಬೈಲ್ ನೋಡಿ 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 ತಮ್ಮ ಬಾಡಿಯಲ್ಲಿರುವ ಶಕ್ತಿಯನ್ನು ಕಳ್ಕೊತಾರೆ ಅವರು. ಈಗ ಮುಂದಿನ ಪೀಳಿಗೆ ಹೀಗಾದ್ರೆ ಹೇಗೆ ದೇಶ ಬೆಳೀತದೆ? ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ದೇಶದ ಆಸ್ತಿನ ಮಕ್ಕಳು. ಹಾಗಾಗಿ ಮಕ್ಕಳಿಗೆ ನಾವೇನು ಹೇಳ್ತಾರೆ, ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ಫ್ರೆಂಡ್ಸ್ ತರ ನೋಡಿಕೊಂಡು ಅವ್ರನ್ನ ಬೆಳೆಸಿದಾಗ, ಆ ಪೇರೆಂಟ್ಸು ಯಾವಾಗ ಮಕ್ಕಳನ್ನ ಫ್ರೆಂಡ್ಲಿಯಲ್ಲಿ ಬೆಳೆಸ್ತಾರೋ ಅವಾಗ ಅವ್ರೇನ್ ಮಾಡ್ತಾರೆ, ಏನೇ ಒಂದು ದುಶ್ಚಟಕ್ಕೆ ಹೋಗುವಾಗ ಅದಕ್ಕಿಂತ ಮೊದಲು ಯೋಚನೆ ಮಾಡ್ತಾರೆ, ನಮ್ಮಪ್ಪ ಚಂದ ನೋಡ್ಕೊತಾನೆ, ನಮ್ಮಮ್ಮ ಚಂದ ನೋಡ್ಕೊತಾನೆ, ನಾವ್ಯಾಕೆ ಈ ತರ ಕೆಟ್ಟ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅವಾಯ್ಡ್ ಆಗುತ್ತೆ. ಪಂಚಪ್ಪ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಶಶಿಧ್ವನಿ ವೀಕ್ಷಕರಿಗೆ ತಾವು ಏನ್ ಹೇಳಕ್ ಬಯಸ್ತೀರಿ? ಇತ್ತೀಚಿನ ದಿನಗಳಲ್ಲಿ ನೋಡಿ, ಮಕ್ಕಳೆಲ್ಲ ಹೇಗ್ ಬೇಕಾಗಿ ಸುತ್ತಾಡ್ತಿರ್ತಾರೆ. ಬ್ಯಾಡ್ ಅಂದ್ರೆ ಕೆಟ್ಟ ವ್ಯಸನಗಳಿಗೆ ಹೋಗ್ತಾ ಇದ್ದಾರೆ. ನಮಗೆ ಸೇಫ್ಟಿ ಇರಲ್ಲ. ನಮಗನ್ನು ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಾವೇನು ಇಂಥ ಕರಾಟೆ ಕ್ರೀಡೆಗಳಿಗೆಲ್ಲ ಬಂದಾಗ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ನಾವು ದೇಹನೂ ಬಲಿಷ್ಠವಾಗಿರುತ್ತೆ, ಧೈರ್ಯನೂ ಬರುತ್ತೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮಕ್ಕಳನ್ನು ನಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರಿಸಿ, ನಿಮ್ಮ ಮಕ್ಕಳನ್ನು ಸದೃಢವಾಗಿ ಬೆಳೆಸಿ. ನೀವು ಹೊರಗಡೆ ನಿಮ್ಮ ಮಕ್ಕಳು ಹೋದರೆ ನೀವು ಚಿಂತೆ ಇಲ್ದಂಗೆ ಮಲ್ಕೋಬೋದು. ಇಲ್ಲ ಅಂತ ಹೆಣ್ಮಕ್ಳು ಅಲ್ಲಿ ಹೋಗಿದ್ದಾಳೆ, ನನ್ನ ಮಗ ಅಲ್ಲಿ ಹೋಗಿದ್ದಾನೆ, ಯಾವುದೋ ಊರಿನಲ್ಲಿ ಕಾಲೇಜಿಗೆ ಹೋಗ್ತಾ ಇರ್ತಾನೆ, ಎಲ್ಲಿಯೂ ರ್ಯಾಗಿಂಗ್ ನಡೀತೀವೋ ಏನಾಯಿತು ಅದಕ್ಕೆ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ನೀವೇನು ಕರಾಟೆ ಕಲ್ತಿದ್ದೀವಿ ಅಂದರೆ ಈ ಕರಾಟೆಗೆ ಹಿಂಗೆ ಅವ್ನು ಸವಾಸ್ಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಒಂದು ಕರಾಟೆ ಅನ್ನೋದು ನಿಮ್ಗೊಂದು ಬೇಲಿಯಾಗಿರುತ್ತೆ. ಒಂದು ನಿಮ್ಮ ಮಕ್ಕಳನ್ನು ತಂದು ನಮ್ಮ ಇದಕ್ಕೆ ಸೇರಿಸಿ, ಅವ್ರು SSL ಚಿಕ್ಕ ಮಕ್ಕಳಾಗಿದ್ರೆ SLC ಒಳಗೆ ಅವ್ರು ಹೆಂಗಾಗ್ತಾರೆ ಅಂತ ನಿಮಗೆ ಬುದ್ಧಿ ಹೇಳ್ತಾರೆ. ಅಪ್ಪ ನಾವು ಓದ್ಕೋಬೇಕು, ಅಮ್ಮ ನಾವು ಓದ್ಕೋಬೇಕು, ನಾನು ಈ ಟೈಮ್ ವೇಸ್ಟ್ ಮಾಡ್ಬೇಡ ಅಂತ ಹೇಳ್ಬೇಕು. ಇಲ್ಲಾಂದರೆ ನೀವು ಓದು ಅಂತ ನೀವು ಅವ್ರು ಹೇಳ್ಬಿಡ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಸಾಗರ ತಾಲೂಕಿನಲ್ಲಿ ಅಂದ್ರೆ ಸೊರಬ ತಾಲೂಕಿನಿಂದ ಸಾಗರ ತಾಲೂಕಿಗೆ ಬಂದು ಕರಾಟೆಯಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಿರ್ತಕ್ಕಂಥ ಪಂಚಪ್ಪ ಶಿಹಾನ್ ಸರ್ ಅವರ ಸಂದರ್ಶನವನ್ನ ನೋಡಿದ್ದೀರಿ. ಅದರಿಂದ ಎಷ್ಟು ಅನುಕೂಲ ಆಗತ್ತೆ ನಮ್ಮ ಮಕ್ಕಳಿಗೆ ಕರಾಟೆ ಕಲ್ತ್ರೆ ಅನ್ನೋದನ್ನ ವಿವರವಾಗಿ ಅವರು ತಿಳಿಸಿದ್ದಾರೆ. ಅವರ ಒಂದು ಏನು ಸಾಗರದ ಒಂದು ಏನು ಪೋಸ್ಟ್ ಆಫೀಸ್ ಎದುರುಗಡೆ ಇರ್ತಕ್ಕಂತಹ ಒಂದು ಆ ಸ್ಥಳದಲ್ಲಿ ಕರಾಟೆ ಕಲಿಸ್ಕೊಡ್ತಾರೆ. ಅಲ್ಲಿಗೆ ತಮ್ಮ ಮಕ್ಕಳನ್ನ ಸೇರಿಸುವಂತಾಗಲಿ. ಹಾಗೇನೆ ಶಶಿಧ್ವನಿ ವೀಕ್ಷಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರಹದ ಅಪರೂಪದ ವ್ಯಕ್ತಿಗಳನ್ನ, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಸಂದರ್ಶನದಲ್ಲಿ ತರಬಯಸುತ್ತೇವೆ. ಹೀಗೇನೆ ನೀವು ಶಶಿಧ್ವನಿಯನ್ನ ವೀಕ್ಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು.